ಮೆಸ್ಕಾಂ ಶಿರಾಳಕೊಪ್ಪ. ಸರ್ ನಮಸ್ತೆ. ಏನು ಸರ್ ಇದು ಈ ಥರ ಡಿಫ್ರೆಂಟ್ ಟೈಮ್ ಮಾಡಿದಾರ? ಏನೋ ಒಂಥರ ಮ್ಯಾಜಿಕ್ ಇದೆ. ಹಾಂ ಸರ್, ಆಮೇಲೆ ಲಾಸ್ಟ್ ತಗೋತೀನಿ. ಹೇಳಿ ಸರ್. ಇದು ಹೆಂಗೆ ಕಾಣ್ಲತ್ತೈತ್ರಿ ಸುಮ್ಮನೆ? ಚೆನ್ನಾಗಿದೆ ಸರ್. ಅಲ್ಲಿ ನಾನು ಊಟ ಮಾಡ್ತಾ ಇದ್ದೆ, ಅಲ್ಲಿ ಊಟ ಕುಂತಿದ್ರು ಅವರು. ಹೇಳಿದ್ರು ಅವರು ಇಲ್ಲಿ KV ಗಣೇಶ ಚೆನ್ನಾಗಿ ಬಿಡಿದಾರೆ, ಒಂಥರ ಟೆಕ್ನಿಕ್ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಮಾಡಿದ್ರು ಅಂದರು. ಒಂಥರ ಮ್ಯಾಜಿಕ್ ಇದೆ ಅಂದರು ಅವರು. ನಾನು ಅದಕ್ಕೆ ನೋಡ್ಬೇಕಂತ ಬಂದೆ. ಚೆನ್ನಾಗಿದೆ. ಆದರೂ ಒಂಥರ ಟೆಕ್ನಿಕ್ ಯೂಸ್ ಮಾಡಿದ್ರ ಸ್ವಲ್ಪ ಗೊತ್ತಾಗಲಿಲ್ಲ. ಸ್ವಲ್ಪ ಹೇಳ್ತಾರೆ ಅದ್ರ ಬಗ್ಗೆ. ನೀವು ಯಾರು ಇದೇ ಊರ? ಇಲ್ಲ ಸರ್, ನಾನೆಲ್ಲ ಹೋಗ್ತಾ ಇದ್ದೆ. ಅಲ್ಲೇ ಊಟಕ್ಕೆ ತರಬಿದೆ ಗಾಡಿ, ನಾನು ಅಲ್ಲೇ ಊಟ ಮಾಡ್ತಾ ಇದ್ದೆ. ಇದ್ರ ಬಗ್ಗೆ ನಿಮಗೆ ವಿವರಣೆ ಹೇಳ್ಬೇಕಂದ್ರೆ, ಇದು ಶಿರಾಳಕೊಪ್ಪ ಮೆಸ್ಕಾಂ ಗಣಪತಿ ಅಂತೀವಿ. ಮೆಸ್ಕಾಂ ವಿದ್ಯಾ ಗಣಪತಿ ಅಂತ ಸರ್. ಸುಮಾರು ಇದು ಒಂದು 15 ವರ್ಷನಾ 15ಕ್ಕಿಂತ ಹೆಚ್ಚಿನ ವರ್ಷ ಐತೆ. ನಮಗೆ ಗೊತ್ತಿಲ್ಲ. ನಮ್ಮ ಸೀನಿಯರ್ಗಳೆಲ್ಲ ನಾವು ಎಂಪ್ಲಾಯ್ಗಳು ಆಗ್ತಿದ್ರು. ನಾವು ಎಂಪ್ಲಾಯ್ಗಳು ಇದನ್ನ ಮಾಡ್ಕೊಂಡು ಬಂದಿದ್ದಾರೆ. ನಾವು ಮುಂದುವರ್ಸ್ಕೊಂಡು ಬಂದಿದ್ದು. ಅವರು ಸುಮ್ಮನೆ ಒಂದು ಸಣ್ಣ ಗಣಪತಿ ಕೊಟ್ಟು ಮೊದಲಿಗೆಲ್ಲ ಪ್ರತಿಷ್ಠಾಪನೆ ಮಾಡಿ ಒಂದು ಸಣ್ಣ ಪ್ರಮಾಣದಾಗ ಮಾಡ್ತಿದ್ರು. ನಾವು ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಪ್ರತಿ ವರ್ಷ ಒಂದು ಏನಾದರೂ ಡಿಫ್ರೆಂಟಾಗಿ ಇರಬೇಕು ಅನ್ನೋ ಒಂದು ಕಾರಣದಿಂದ ನಾವು ಪ್ರತಿ ವರ್ಷ ಬೇರೆ ಬೇರೆ ಒಂದು ನಮ್ಮದೇ ಆದ ಒಂದು ಟೆಕ್ನಿಕಲಿ ಒಂದು ಇದು ಮಾಡಿ ಈ ಥರ ಪ್ರತಿಷ್ಠಾಪನೆ ಮಾಡ್ತೀವಿ. ನಾವೀಗ ಹೋದ ವರ್ಷ ಅಂದರೆ ನಾವು ಸುಮಾರು 3 ವರ್ಷದಿಂದ ಬೇರೆ ಬೇರೆ ರೀತಿ ಟೆಕ್ನಿಕಲಿ ಮಾಡ್ತಾ ಇದ್ದೀವಿ. ಹೋದ ವರ್ಷ ನಾವು ಒಂದು ರಾಕೆಟ್ ಮಾಡಿದ್ದೀವಿ. ರಾಕೆಟ್ ಯಾವ ರೀತಿ ರಾಕೆಟ್ ಅಂದರೆ, ಗಣಪತಿ ಮೆರವಣಿಗೆ ಹೋಗ್ಬೇಕಾದ್ರೆ ರಾಕೆಟ್ ಮೇಲುಗಡೆಯಿಂದ ನಾವು ಕೆಳಗಡೆ ಹೋಗಿ ಸಿಸ್ಟಮ್ ಮಾಡಿದ್ದೀವಿ. ನೋಡೋರಿಗೆ ಹೆಂಗೆ ಕಾಣ್ತಿತ್ತು, ರಾಕೆಟ್ ಉಡಾವಣೆ ಆಗ್ತದೆ ಅನ್ನೋ ಒಂದು ಪ್ರೇಕ್ಷಕರಿಗೆ ಆ ರೀತಿ ಕಾಣ್ತಾ ಇತ್ತು. ಈ ವರ್ಷ ಅದಕ್ಕಿಂತ ಡಿಫ್ರೆಂಟ್ ಏನಾದರೂ ಮಾಡಬೇಕು ಅಂದಕಾರ ನಮ್ಮ ಇದು ರೂವಾರಿ ಎಲ್ಲ ನಮ್ಮ ಲಕ್ಷ್ಮಣಣ್ಣ ಅವರು ಲಕ್ಷ್ಮಣಣ್ಣ ಮತ್ತು ರೂವಾರಿ ಅವರೊಂದು ನಮಗೊಂದು ಸ್ಕೆಚ್ ಹಾಕ್ಬಿಟ್ರು. ನಾವೆಲ್ಲ ಅವ್ರು ಸಂಗಡಿಗರು. ಅವ್ರು ಈ ಥರ ಮಾಡಬೇಕು, ಈ ಪ್ಲ್ಯಾನಿಂಗ್ ಮಾಡಬೇಕು ಅಂತ ಒಂದು ಸ್ಕೆಚ್ ಹಾಕಿದ್ರು. ಸರ್ ಒಳಗಡೆ ಬನ್ನಿ. ನಿಮ್ಗೆ ಅದೇ ತಪ್ಪು ಬರ್ಬೋದಲ್ಲ? ಬರುತ್ತೆ. ಈ ವಿಮಾನ ಏನಿದೆ ಅಲ್ಲ, ಈ ವಿಮಾನದ ಒಳಗಡೆ ನಾವು ಲೈನ್ಗೆ ಏನು ವೈರ್ ಯೂಸ್ ಮಾಡ್ತೇವಲ್ಲ, ಆ ಲೈನ್ ವೈರ್ನ ರಿಂಗ್ ಮಾಡಿ ಮೊದಲು ಒಂದು ಡೆಮೋ ಮಾಡ್ಕೊಂಡ್ವಿ. ವೇಸ್ಟ್ ವೈರ್ ಯೂಸ್ ಇರ್ಲಾರಂಥ ವೈರ್ನ ಒಂದು ರಿಂಗ್ ಮಾಡ್ಕೊಂಡು ಅದನ್ನು ಟೆಕ್ನಿಕಾಗಿ ಕಟ್ಕೊಂಡಿವಿ. ವಿಮಾನ ಸೇಫಿಗೆ ತಂದ್ವಿ. ಅದ್ರ ಮೇಲೆ ಮತ್ತೆ ನಾವು ಒಂದು ಜ್ಯುವೆಲ್ರಿ ಹಾಕಿ ಲಪ್ಪ ಹಚ್ಚಿ ಮತ್ತು ಲಪ್ಪದಿಂದ ಫಿನಿಶಿಂಗ್ ಕೊಟ್ಟು ಮತ್ತೆ ಅದಕ್ಕೆ ಟೆಕ್ನಿಕಾಗಿ ವಿಮಾನ ಅಂದ್ರೆ ಫ್ಯಾನ್ ಕಾಮನ್ ಕಾಣಬೇಕಲ್ಲ, ಕಾಣೋ ರೀತಿ ನಾವು ಫ್ಯಾನ್ ವಿಮಾನ ಕೊಡ್ಸಿ. ಅಂದ್ರೆ ಮನೇಲಿ ಯೂಸ್ ಮಾಡೋ ಫ್ಯಾನ್ ಇದು. ಇದ್ರ ಮ್ಯಾಗ ಲಪ್ಪ ಫಿನಿಶಿಂಗ್ ಮಾಡಿ ಫಿನಿಶಿಂಗ್ ಕೊಟ್ಟಿವಿ. ಲಪ್ಪ ಹಚ್ಚಿ ಕ್ಲೀನಾಗಿ ಫಿನಿಶಿಂಗ್ ಕೊಟ್ಟು ಅದರಲ್ಲಿ ಲಪ್ಪ ಮಾಡುವಾಗನೇ ಒಳಗಡೆ ಲೈಟಿಂಗ್ ವೈರಿಂಗ್ ಹೇಳಿದ್ವಿ. ಇದು ಒಳಗಡೆ ಸೆಟ್ ಐತಿ ಎಲ್ಲ ಲೈಟು. ಒಂದು ಸೇಫ್ ಮಾಡಿ ನೋಡೋರಿಗೆ ಒಂದು ಏರೋಪ್ಲೇನ್ ಕಾಣೋ ರೀತಿ ಒಳಗೆ ಮಾಡಿ ನಾವು ಜನರಿಗೆ ಕಾಣೋ ಮತ್ತು ಒಂದು ಮಾದರಿಯಾಗಿರಲಿ, ನಮ್ಮದೇ ಆದ ಒಂದು ಮೆಸ್ಕಾಂ ಕೊಡುಗೆ ಅನ್ನೋದು ನಾವು ಯಾವುದಕ್ಕೂ ಹಿಂದಿಲ್ಲ. ಮೆಸ್ಕಾಂ ಏರ್ ಲೈನ್ ಶಿರಾಳಕೊಪ್ಪ ಅಂತ ಜನಕ್ಕೆ ತೋರಿಸ್ಕೊಟ್ಟಿದ್ದೀವಿ. ಇಷ್ಟೇ ನಮ್ಗೆ. ನಾ ಹೆಚ್ಚಿನ ಮಾಹಿತಿ ಅಂದರೆ ಇವ್ರು ನಮ್ಮ ಅಧ್ಯಕ್ಷರು, ಇವ್ರು ನಮ್ಮ ಸಾಹೇಬರು. ತುಂಬ ಖುಷಿ ಆಯಿತು ಸರ್. ಇದು ಒಂಥರ ಮ್ಯಾಜಿಕ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಟೆಕ್ನಿಕಾಗಿ ಯೂಸ್ ಮಾಡಿದ್ದೀರಾ. ಈ ಥರ ಆದರೆ ಮತ್ತೆ ಕಷ್ಟಪಡಲೇಬೇಕಲ್ಲ. 15 ದಿನ ಲಪ್ಪ ಗಿಪ್ಪ ಮಾಡಿ ಅದಕ್ಕೆ ಮತ್ತೆ ಕಲರ್ ಮಾಡಿ ಫಿನಿಶಿಂಗ್ ಕೊಡ್ಬೇಕಂದ್ರೆ ಭಾಳ ಮತ್ತೆ ಬೇಕೇ. ನಿಮ್ಮದು ಮೂಲತಃ ಯಾವ ಊರು ಅಂದರೆ ಸರ್? ನಮ್ಮದು ಇದು ರಾಣೆಬೆನ್ನೂರು ಅಂತ. ಇಲ್ಲೇ ಹೋಗ್ತಾ ಇದ್ದೆ ನಾನು. ಅಲ್ಲಿ ಊಟ ಮಾಡ್ತಾ ಇದ್ದೆ. ಅಲ್ಲ 1 ಜನ ಅಂತಿದ್ರು KV ಮೆಸ್ಕಾಂ ಗಣಪತಿ ಅವರು ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಎಲ್ಲ ಟೆಕ್ನಿಕ್ ಕರೆಂಟ್ ವೈರ್ನ ಯೂಸ್ ಮಾಡಿಕೊಂಡು ಚೆನ್ನಾಗಿ ಯೂಸ್ ಮಾಡಿದಾರೆ ಅಂತ ಹೇಳಿದ್ರು. ಅದಕ್ಕಾಗಿ ನಾವು ನೋಡೋಣ ಯಾವ ಥರ ಮಾಡಿದಾರೆ ಅಂತ ನೋಡೋಣ ಬಂದೆ. ಒಂಥರ ಆದರೂ ಟೆಕ್ನಿಕ್ ಇದೆ, ಒಂಥರ ಚೆನ್ನಾಗಿ ಯೂಸ್ ಮಾಡಿದಾರೆ. ಒಳ್ಳೆಯದಾಗಲಿ ನಿಮಗೆ. ನಿಮ್ಮ ಹೆಸರು? ಲಕ್ಷ್ಮಣ ಅವರೇ, ಒಳ್ಳೆಯದಾಗಲಿ ಸರ್. ನಿಮಗೂ ಒಳ್ಳೆಯದಾಗಲಿ. ಆಯ್ತು ಸರ್, ನಿಮಗೂ ಒಳ್ಳೆಯದಾಗಲಿ. ನಿಮ್ಮ ಹೆಸರು ಸರ್? ಮೂಕರ್ ಸರ್. ಓಕೆ.